ನಮಸ್ಕಾರ ಸ್ನೇಹಿತರೆ, ಲೇ ಲದಾಖ್ ಅಡ್ವೆಂಚರಸ್ ರೈಡ್ ಸೀರೀಸ್ ನ 10ನೇ ದಿನಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವೆಲ್ಲರೂ ಸೂಪರ್ ಆಗಿದ್ದೀರಿ ಅಂತ ಭಾವಿಸ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ ಅನ್ನೋದನ್ನ ನಿಮಗೆ ತಿಳಿಸ್ತಾ ಇವತ್ತಿನ ಬ್ಲಾಗ್ ಅನ್ನ ಶುರು ಮಾಡೋಣ. ಸ್ನೇಹಿತರೆ, ಪೆಹಲ್ಗಾಮ್ ಅಂತಂದ್ರೆ ಕೇವಲ ಒಂದು ಹಿಲ್ ಸ್ಟೇಷನ್ ಅಲ್ಲ, ಇದನ್ನ ಪ್ರಕೃತಿಯ ಸ್ವರ್ಗ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸ್ನೇಹಿತರೆ. ಆಯ್ತಾ, ಪೆಹಲ್ಗಾಮ್ಗೆ ತಲುಪಿದಂತಹ ನಾವು ಒಂದು ಸುಂದರವಾದ ಎಲ್ಲಾ ಸೌಕರ್ಯಗಳನ್ನ ಹೊಂದಿರುವಂತಹ ಒಂದು ಹೋಟೆಲ್ನಲ್ಲಿ ರಾತ್ರಿಯನ್ನ ಕಳಿತೀವಿ. ಬೆಳಿಗ್ಗೆ ಬೇಗನೆ ಎದ್ದು ರೆಡಿಯಾಗಿ ಪೆಹಲ್ಗಾಮ್ನ ನೋಡ್ಕೊಂಡು ಆಮೇಲೆ ನಮ್ಮ ರೈಡ್ ಅನ್ನ ಮುಂದುವರಿಸೋಣ ಅಂತ ಹೇಳಿ ನಮ್ಮ ರೈಡ್ ನ ಶುರು ಮಾಡ್ತೀವಿ. देखो सर, जो हमारी जो स्टेट है ना, ये ऑल मतलब टूरिस्ट पे ही डिपेंड है. आप लोग यहाँ पे आते हो तो हमारा घर परिवार चल रहा है. सही है. तो हम आपको अच्छा मतलब बिहेव आपके साथ अच्छा रिस्पांस आपको देंगे, तो आप 4 आदमियों को और जाके बताओगे. सही है, सही है. तो हमारे सर जहाँ पे मतलब और ज़्यादा टूरिस्ट बढ़ेगा तो हमारा काम अच्छा चलेगा ना. बढ़िया, बराबर. तो ऐसा नहीं है सर, यहाँ पे मतलब बहुत अच्छे लोग हैं. नहीं, वो तो है सर, हम लोग को कल ही मालूम पड़ा. मैं भाई साहब को कल ही बताया, यहाँ पे बहुत अच्छे लोग हैं. सर एक बात और है कि बड़ी बात ये है कि मैं ये नहीं है कि मैं आपको बता रहा हूँ कि सर यहाँ पे मतलब बहुत अच्छा है. आप खुद बता. नहीं, मेरे को खुद कल महसूस हुआ कल यहाँ पे लोगों का बिहेव मतलब कैसा आपके साथ. ಅವತ್ತು ಬೆಳಿಗ್ಗೆ ಪೆಹಲ್ಗಾಮ್ನ ಆ ಸ್ಥಳೀಯ ವಾತಾವರಣ ಎಷ್ಟು ಸುಂದರವಾಗಿತ್ತು ಅಂತ ಹೇಳೋದಾದ್ರೆ ಸ್ನೇಹಿತರೆ, ಎಲ್ಲವೂ ಕೂಡ ಒಟ್ಟಾಗಿ ಸೇರಿ ಒಂದು ವಿಶೇಷ ಅನುಭವವನ್ನ ನೀಡ್ತಾ ಇತ್ತು. ಮೊದಲಿಗೆ ನಾವು ಹೊರಟಿದ್ದು ಪೆಹಲ್ಗಾಮ್ನ ಚಂದನ್ವಾರಿ ಕಡೆಗೆ. ಚಂದನ್ವಾರಿ ಅಂತ ಅಂದ್ರೆ ಸಾಮಾನ್ಯ ಸ್ಥಳ ಅಲ್ಲ ಸ್ನೇಹಿತರೆ, ಇದು ಪವಿತ್ರ ಅಮರನಾಥ್ ಯಾತ್ರೆಯ ಪ್ರಮುಖ ಬೇಸ್ ಪಾಯಿಂಟ್. ಲಕ್ಷಾಂತರ ಭಕ್ತರು ಇಲ್ಲಿಂದ ಹೊರಟು ಅಮರನಾಥ್ ಗುಹೆಯನ್ನ ತಲುಪ್ತಾರೆ. ಇನ್ನು ನಾವು ಕೂಡ ನಮ್ಮ ಈ ದಿನದ ರೈಡ್ ಅನ್ನ ಶುರು ಮಾಡ್ತೀವಿ. ಸ್ನೇಹಿತರೆ, ಇಲ್ಲಿ ರೋಡ್ ಏನು ನೀವು ನೋಡ್ತಾ ಇದ್ರಲ್ಲ, ಈ ರೋಡಲ್ಲಿ ವಿಂಟರ್ ಸೀಸನಲ್ಲಿ ಅಂದರೆ ಚಳಿಗಾಲದಲ್ಲಿ 5 ರಿಂದ 6 ಫೀಟು ಸ್ನೋ ಇರುತ್ತಂತೆ. ಲೆಕ್ಕ ಹಾಕಿ ಹೆಂಗಿರುತ್ತೆ ಅಂತೇಳಿ. ಬಟ್ ಎವ್ರಿ ಡೇ ರೋಡ್ ಕ್ಲಿಯರ್ ಮಾಡ್ತಾರಂತೆ, ಹಾಗಾಗಿ ಇವ್ರಿಗೇನು ಆಚೆ ಹೋಗೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅಂತೆ. ಆಮೇಲೆ ನೀವು ಇಲ್ಲಿ ನೋಡ್ಬೋದು, ಪ್ರತಿಯೊಂದು ಬಿಲ್ಡಿಂಗು ಪ್ರತಿಯೊಂದು ಮನೆ ಮೇಲೆ ಈ ಥರ ಶೀಟ್ ಹಾಕಿರ್ತಾರೆ. ಏನಕ್ಕಪ್ಪ ಅಂತಂದರೆ ಸ್ನೋ ಫಾಲ್ಸ್ ಆಗಿರುತ್ತಲ್ಲ, ಸ್ನೋ ಫಾಲ್ಸ್ ಎಲ್ಲ ಕೆಳಗೆ ಹಿಂಗೆ ಇಳಿದು ಹೋಗ್ಲಿ ಅಂದ್ಬಿಟ್ಟು ಈ ಥರ ಶೀಟ್ಸ್ ಹಾಕಿರ್ತಾರಂತೆ. ಭಯ್ಯ ಚಲ್ತೆ, ನಮಸ್ತೆ, ಬಾಯ್. ऐसे ही जाना है ना. ಹರ್ ಹರ್ ಮಹಾದೇವ. ಸೊ ನಾವು ಫೈನಲಿ ಹೊರಟಿದ್ದೀವಿ ಇಲ್ಲಿಂದ. ಸೊ ನಾವೀಗ ಹೋಗ್ತಿರುವಂತಹ ಜಾಗ ಬಂದುಬಿಟ್ಟು ಚಂದನ್ವಾಡಿ. ಇಲ್ಲಿಂದ ಸುಮಾರು 14 ಕಿಲೋಮೀಟರ್ ಇದೆ ಸ್ನೇಹಿತರೆ. ಅಲ್ಲೂ ಪರ್ವತಗಳನ್ನು ನೋಡ್ಬೋದು. ಸೊ ಈ ಊರಿನ ಹೆಸರು ಪೆಹಲ್ಗಾಮ್. ಚಂದನ್ವಾರಿ ತಲುಪುವ ದಾರಿಯ ಸುತ್ತಮುತ್ತಲ ದೃಶ್ಯಗಳು ಅತ್ಯದ್ಭುತವಾಗಿದ್ವು ಸ್ನೇಹಿತರೆ. ಎತ್ತರದ ಕಾಶ್ಮೀರದ ಆ ಬೆಟ್ಟ ಗುಡ್ಡಗಳು, ಹರಿಯುತ್ತಿರುವಂತಹ ಆ ನದಿ ಮತ್ತು ತಣ್ಣಗಿನ ಗಾಳಿ. ಸ್ನೇಹಿತರೆ, ಆ ವಾತಾವರಣ, ರಸ್ತೆ ಸ್ವಲ್ಪ ಏರಿಕೆಯಾಗ್ತಿದ್ದಂತೆ ಗಾಳಿ ಇನ್ನಷ್ಟು ತಣ್ಣಗಾಗ್ತಾ ಇತ್ತು ಮತ್ತು ಸುತ್ತಲೂ ಕಾಶ್ಮೀರದ ಭವ್ಯತೆ, ಇದೆಲ್ಲವೂ ಕೂಡ ನಮ್ಮ ಕಣ್ಣನ್ನ ತುಂಬಿಸ್ತಾ ಇತ್ತು. ಈ ಎಲ್ಲಾ ಸುಂದರವಾದ ಕ್ಷಣಗಳನ್ನ ನಮ್ಮ ನೆನಪಿನ ಜೋಳಿಗೆಯಲ್ಲಿ ತುಂಬಿಸ್ತಾ ನಾವು ಚಂದನ್ವಾರಿಯನ್ನ ತಲುಪ್ತೀವಿ. ಇವಾಗ ನಾವು ಚಂದನ್ವಾಡಿಯಲ್ಲಿ ಇದೀವಿ. ಸೊ ಚಂದನ್ವಾಡಿ ಸುತ್ತ ಹೆಂಗಿದೆ ಒಂದ್ಸತಿ ನೋಡ್ಕೊಂಡ್ಬಿಡಿ ಸ್ನೇಹಿತರೆ. ಅನ್ಫಾರ್ಚುನೇಟ್ಲಿ ನಮ್ಗೆ ಇವತ್ತು ಸ್ನೋ ಸಿಕ್ಕಿಲ್ಲ ಇಲ್ಲಿ. ಅಲ್ಲೊಂದ್ ಕಡೆ ಇಲ್ಲಿಂದ ಮುಂದಕ್ಕೆ ಬೈಕ್ ಬಿಡ್ತಾ ಇಲ್ಲ. ಸೊ ಆ ಕಡೆ ಹೋಗ್ಬೇಕಂದ್ರೆ ಬೇರೆ ಗಾಡಿ ಹೋಗ್ಬೇಕಂತ, ಇಲ್ಲಾಂದ್ರೆ ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕಂತ. ನೋಡಿ, ಅಲ್ಲಿ ಎಲ್ಲ ಸ್ನೋ ಇದೆ. ಚಂದನ್ವಾರಿ ತಲುಪಿದಾಗ ಒಂದು ವಿಶೇಷವಾದ ಅನುಭವ ಸ್ನೇಹಿತರೆ.
ಇಲ್ಲಿ ನಿಂತು ಅಮರನಾಥ್ ಯಾತ್ರೆಯ ಬಗ್ಗೆ ಯೋಚಿಸಿದಾಗ ಲಕ್ಷಾಂತರ ಭಕ್ತರು ತಮ್ಮ ಶ್ರದ್ಧೆಯಿಂದ ಈ ಕಷ್ಟಕರ ಪಯಣ ಮಾಡುವುದು ನೆನಪಿಗೆ ಬರುತ್ತೆ. ತಮ್ಮ ಇಷ್ಟ ದೇವರನ್ನು ದರ್ಶನ ಮಾಡಲು ಇಲ್ಲಿಗೆ ಲಕ್ಷಾಂತರ ಜನರು ಬರ್ತಾರೆ. ಆ ಶ್ರದ್ಧೆಯನ್ನ ನೋಡಿದಾಗ ಹೃದಯ ತುಂಬಿ ಬರುತ್ತೆ ಸ್ನೇಹಿತರೆ. ಅಲ್ಲೇ ಒಂದು ಕಡೆ ನಮ್ಮ ಬೆಳಗಿನ ತಿಂಡಿಯನ್ನು ಮುಗಿಸಿ ನಮ್ಮ ಮುಂದಿನ ಡೆಸ್ಟಿನೇಷನ್ ಕಡೆ ನಮ್ಮ ಪಯಣವನ್ನು ಬೆಳೆಸಬೇಕಾದ್ರೆ ಅಲ್ಲೇ ಹತ್ತಿರದಲ್ಲಿ ಹರಿತಿದ್ದಂತಹ ನದಿ ನಮ್ಮನ್ನ ಅದರ ಕಡೆ ಆಕರ್ಷಿಸುತ್ತೆ. ಈ ನದಿಯ ಹೆಸರು ಲಿದ್ದರ್. ನದಿಯ ಎರಡೂ ಭಾಗಗಳಲ್ಲಿ ದಟ್ಟವಾದ ಹಸಿರು ಅರಣ್ಯಗಳು, ಎತ್ತರದ ಬೆಟ್ಟಗಳು ಮತ್ತು ತಣ್ಣಗಿನ ಗಾಳಿ. ಇಲ್ಲಿ ನಿಂತು ಉಸಿರಾಡಿದ್ರೆ ಸಾಕು, ದೇಹದ ಎಲ್ಲಾ ಆಯಾಸ ಕೂಡ ಕಳೆದು ಹೋಗ್ತಾ ಇತ್ತು ಸ್ನೇಹಿತರೆ. ಆ ನದಿಯ ನೀರು ತುಂಬಾ ತಣ್ಣಗಾಗಿತ್ತು. ಕೈ ಹಾಕಿ ನೋಡಿದಾಗ ಚಳಿ ಎಷ್ಟರ ಮಟ್ಟಿಗೆ ಇತ್ತು ಅಂತ ಹೇಳಿದ್ರು. ಸ್ನೇಹಿತರೆ, ನೀರು ಐಸ್ ತರ ಇದೆ, ಐಸೆ. ಆ ತಣ್ಣಗಿನ ನೀರು ಹರಿಯುವ ಆ ನೀರಿನ ಶಬ್ದ, ಸುತ್ತಲೂ ಹಸಿರು. ವಾಹ್! ಪೆಹಲ್ಗಾಮ್ನ ಈ ನದಿ ದಡದಲ್ಲಿ ನಡೆದು ಆ ಶುಭ್ರ ನೀರನ್ನ ಕುಡಿದು ಹಸಿರು ಹುಲ್ಲುಗಾವಲುಗಳಲ್ಲಿ ಕುಳಿತು ದೂರದ ಬೆಟ್ಟಗಳನ್ನು ನೋಡುತ್ತಾ ಕೆಲವು ಸಮಯವನ್ನ ನಾವು ಅಲ್ಲೇ ಕಳಿತೀವಿ. ಆ ಕ್ಷಣಗಳು ಎಷ್ಟು ಅದ್ಭುತವಾಗಿತ್ತು ಅಂತಂದ್ರೆ, ಅಲ್ಲಿ ನಾನು ನನ್ನನ್ನು ಸಂಪೂರ್ಣವಾಗಿ ಮರೆತು ಸ್ವತಃ ಪ್ರಕೃತಿ ನನ್ನೊಂದಿಗೆ ಮಾತಾಡ್ತಾ ಇತ್ತು ಅಂತ ನನಗೆ ಅನಿಸ್ತಾ ಇತ್ತು ಸ್ನೇಹಿತರೆ. ಇಂತಹ ಸಣ್ಣ ಸಣ್ಣ ಕ್ಷಣಗಳೇ ನಮ್ಮ ಟ್ರಿಪ್ ಅನ್ನ ವಿಶೇಷವಾಗಿಸೋದು. ಅಲ್ಲಿ ಕುಳಿತಿದ್ದ ನಮ್ಮನ್ನು ನೋಡಿದಂತಹ ಅಲ್ಲಿನ ಆ ಊರಿನ ಚಿಕ್ಕ ಚಿಕ್ಕ ಮಕ್ಕಳು ತಮ್ಮ ತಮ್ಮ ಕುರಿಗಳನ್ನ ಮೇಯಿಸ್ತಾ ನಮ್ಮ ಹತ್ರ ಬರ್ತಾರೆ. ಅವರ ಜೊತೆ ಒಂದಷ್ಟು ಸಮಯವನ್ನ ಕಳೆದು ನಾವು ನಮ್ಮ ಪಯಣವನ್ನ, ಅಂದ್ರೆ ನಮ್ಮ ರೈಡ್ ಅನ್ನ ಮತ್ತೆ ಮುಂದುವರಿಸ್ತೀವಿ. ಸ್ನೇಹಿತರೆ, ಈ ದಿನ ಕಾಶ್ಮೀರ್ನ ಆ ಕಣಿವೆಯ ಸೌಂದರ್ಯದ ಜೊತೆ ಪೆಹಲ್ಗಾಮ್ನ ಆ ಪ್ರಶಾಂತತೆ, ಚಂದನ್ವಾರಿ ತಲುಪುವ ಆ ರಸ್ತೆಯ ಸವಾಲುಗಳು ಮತ್ತು ಅಮರನಾಥ ಯಾತ್ರೆಯ ಪವಿತ್ರತೆ ಎಲ್ಲವೂ ಕೂಡ ಒಟ್ಟಿಗೆ ಸೇರಿ ನಮ್ಮ ಈ ದಿನವನ್ನ ಅವಿಸ್ಮರಣೀಯವಾಗಿಸಿತು. ಹೀಗೆ ಕಾಶ್ಮೀರದ ಕಣಿವೆಗಳ ಮಧ್ಯೆ ನಮ್ಮ ರೈಡ್ ಮುಂದುವರೆದಿತ್ತು ಜಮ್ಮು ಕಾಶ್ಮೀರದ ಇನ್ನೊಂದು ಹಿಲ್ ಸ್ಟೇಷನ್ ಆಗಿರುವಂತಹ ಸೋನ್ಮಾರ್ಗ್ ಕಡೆಗೆ. ಫ್ರೀಸಿಂಗ್ ವಾಟ್ರು, ಐಸ್ ಥರ ಇದೆ ನೀರು. ಸೊ ಈಗ ಹೊರಡುವ ಸಮಯ. ನೋಡ್ಬೋದು ಏನು ಅದ್ಭುತವಾಗಿದೆ ಸ್ನೇಹಿತರೆ. ಇಲ್ಲಿಂದ ಹೋಗೋಕ್ಕೆ ಮನಸ್ಸು ಬರೋಲ್ಲ, ಆಪ್ಷನ್ ಇಲ್ಲ, ಹೋಗಲೇಬೇಕು. ಸೊ ಹೊರಡೋಣ. ಪೆಹಲ್ಗಾಮ್ನ ಅರಣ್ಯ ಪ್ರದೇಶ, ಸಣ್ಣ ಹಳ್ಳಿಗಳು ಮತ್ತು ಅರಣ್ಯದ ಮಧ್ಯದ ರಸ್ತೆಗಳಲ್ಲಿ ನಮ್ಮ ರೈಡ್ ಶುರುವಾಗುತ್ತೆ. ಎಲ್ಲಾ ಕಡೆ ನೋಡಿದ್ರು ಬರೀ ಹಸಿರು, ಎತ್ತರದ ಮರಗಳು ರಸ್ತೆಯನ್ನ ಮುತ್ತಿಕೊಂಡಂತೆ ಕಾಣ್ತಾ ಇತ್ತು. ರಸ್ತೆ ಜಿಗ್ಜಾಗ್ ಆಗಿ ತಿರುಗ್ತಾ ಇತ್ತು. ಒಂದು ಕಡೆ ಬೆಟ್ಟ, ಇನ್ನೊಂದು ಕಡೆ ಆಳವಾದ ಕಣಿವೆ. ಆದರೆ ಪ್ರಕೃತಿ ಎಷ್ಟು ಸುಂದರವಾಗಿತ್ತು ಅಂತ ಹೇಳಿದ್ರೆ ನಾನು ಅದರಲ್ಲಿ ಸಂಪೂರ್ಣವಾಗಿ ಕಳೆದೋಗ್ತೀನಿ ಸ್ನೇಹಿತರೆ. ಎಲ್ಲಾ ಕಡೆ ನದಿ ಹರಿತಾ ಇತ್ತು, ದೊಡ್ಡ ದೊಡ್ಡ ಕಣಿವೆಗಳು, ಹಸಿರು ಅರಣ್ಯ ಮತ್ತು ದೂರದಲ್ಲಿ ಹಿಮದಿಂದ ಕೂಡಿದ ಆ ಬೆಟ್ಟಗಳು. ಮತ್ತೆ ಆ ಪ್ರಕೃತಿಯಲ್ಲಿ ನಾನು ನನ್ನ ಮರೆತು ಬಿಡ್ತಾ ಇದ್ದೆ. ರಸ್ತೆಯಲ್ಲಿ ಸೈನ್ಯದ ವಾಹನಗಳು ಮತ್ತು ಸೈನಿಕರನ್ನು ನೋಡಿದ್ವಿ. ಜಮ್ಮು ಮತ್ತು ಕಾಶ್ಮೀರ ಪ್ರದೇಶದಲ್ಲಿ ಸೈನ್ಯದ ಉಪಸ್ಥಿತಿ ಸರ್ವೇ ಸಾಮಾನ್ಯ. ಅವರನ್ನು ನೋಡಿದಾಗ ಒಂದು ಗೌರವ ಮತ್ತು ಭದ್ರತೆಯ ಆ ಭಾವನೆ ಸ್ನೇಹಿತರೆ. ಜೈ ಹಿಂದ್ ಸರ್. ಜೈ ಹಿಂದ್ ಸರ್. ಜೈ ಹಿಂದ್. ನಮ್ಮ ದೇಶದ ರಕ್ಷಣೆಗಾಗಿ ಅವರು ದಿನ ರಾತ್ರಿ ಕಾವಲು ಕಾಯುತ್ತಿರುವುದು ನೆನಪಿಗೆ ಬರ್ತಾ ಇತ್ತು. ಅವರಿಗೆ ಅಲ್ಲಿಂದಲೇ ಸೆಲ್ಯೂಟ್ ಅನ್ನ ಮಾಡಿದೆ.
ರೈಡ್ ಮುಂದುವರಿದಂತೆ ದೃಶ್ಯಗಳು ಇನ್ನಷ್ಟು ಸುಂದರವಾಗ್ತಾ ಇದ್ವು, ಎಕ್ಸೈಟ್ಮೆಂಟ್ ಇನ್ನೂ ಹೆಚ್ಚಾಗ್ತಾ ಇತ್ತು. ಯಾಕಂದ್ರೆ ನಾವು ಲದಾಖ್ಗೆ ಹತ್ತಿರ ಆಗ್ತಾ ಇದ್ದೀವಿ ಅನ್ನೋ ಖುಷಿಗೆ. ಸೊ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಶ್ರೀನಗರ. ಸೊ ಇಲ್ಲಿಂದ 68 ಕಿಲೋಮೀಟರ್ ಇದೆ ಅಂತ ಗೂಗಲ್ ಮ್ಯಾಪ್ ಹೇಳ್ತಾ ಇದ್ದಾರೆ. ಹೋಗೋಣ. ಶ್ರೀನಗರ ಕೂಡ ಒಂದು ಅದ್ಭುತವಾದಂತಹ ಒಂದು ಜಾಗ. ನಾವು ಸೋನ್ಮಾರ್ಗ್ ಹೋಗೋ ದಾರಿ ಮಧ್ಯೆ ಜಮ್ಮು ಕಾಶ್ಮೀರದ ಇನ್ನೊಂದು ತುಂಬಾ ಹೆಸರುವಾಸಿಯಾದಂತಹ ದಾಲ್ ಲೇಕ್ ಸಿಗುತ್ತೆ. ಆದ್ರೆ ನಾವು ಸೋನ್ಮಾರ್ಗ್ ತಲುಪೋದು ಲೇಟ್ ಆಗುತ್ತೆ ಅಂತ ಹೇಳಿ ದೂರದಿಂದಲೇ ಅದನ್ನ ನೋಡ್ತಾ ದಾರಿಯಲ್ಲಿ ಸಿಕ್ಕ ಒಂದಷ್ಟು ಆಂಧ್ರ ಪ್ರದೇಶದ ರೈಡರ್ಸ್ ಜೊತೆ ಮಾತಾಡಿ ನಮ್ಮ ಪಯಣವನ್ನ ಮುಂದುವರಿಸ್ತೀವಿ. ಇವಾಗ ನಾನಿರುವಂತಹ ಜಾಗ ಬಂದ್ಬಿಟ್ಟು ಅನಂತನಾಗ್ ಅಂತೇಳಿ. ಸೊ ಇಲ್ಲಿಂದ ಪುಲ್ವಾಮಾ ನಿಮಗೆ ಗೊತ್ತಿರಬೇಕು. ಸೊ ಆ ಪುಲ್ವಾಮಾ ಬಂದ್ಬಿಟ್ಟು ಇಲ್ಲಿಂದ ಕೇವಲ 17 ಕಿಲೋಮೀಟರ್. ಬನ್ನಿ ಸ್ನೇಹಿತರೆ ಹೋಗೋಣ. ಇಲ್ಲಿ ನೋಡಿ ಏನು ಟೈಟ್ ಸೆಕ್ಯೂರಿಟಿ ಇದೆ ನೋಡಿ. ಎಲ್ಲ ಕಡೆ ಮಿಲಿಟರಿ ಇದೆ. తెలుగు వచ్చు కదా? ఇప్పుడు శ్రీనగర ఫస్ట్ ఇప్పుడు దాల్ లేక్ చూసి సోన్మార్గ్ వెళ్తాను. ఈ రోజు ఏం ప్లానింగ్? దాల్ లేక్ ఉంది కదా, వెళ్తాం చూద్దాం. 10 days అయింది. కాదు ఎవరు మీరా? కాదు, కర్ణాటక నుంచి పూణే, గుజరాత్, ఉదయపూర్, రాజస్థాన్, పంజాబ్. ಬೈಕ್ ಓನ್ಲಿ. ಸೂಪರ್, ಖುಷಿ ಆಯಿತು. ನೈಸ್ ಮೀಟಿಂಗ್ ಯು. ಯಾ, ಥ್ಯಾಂಕ್ಸ್ ಅಲಾಟ್. ಸೇಫ್ ರೈಡ್. ಸೊ ಇದೇ ದಾಲ್ ಲೇಕ್. ದಾಲ್ ಲೇಕ್ ನಿಂದ ಸೋನ್ಮಾರ್ಗ್ ಕಡೆಗೆ ರಸ್ತೆಯಲ್ಲಿ ಕಾಲಿಟ್ಟ ಕ್ಷಣದಿಂದಲೇ ಪ್ರಕೃತಿ ನಮ್ಮನ್ನ ಮತ್ತೊಮ್ಮೆ ಆಶ್ಚರ್ಯಗೊಳಿಸುತ್ತೆ. ಮತ್ತೆ ಅದೇ ಎತ್ತರದ ಬೆಟ್ಟಗಳು, ಮತ್ತೆ ಅದೇ ಆಳವಾದ ಕಣಿವೆಗಳು, ಮತ್ತೆ ಆ ಹಸಿರು ಅರಣ್ಯಗಳು, ಮತ್ತೆ ಆ ದೂರದಲ್ಲಿ ಹಿಮದಿಂದ ಕೂಡಿದ ಆ ಪರ್ವತಗಳು. ಸೋನಾಮಾರ್ಗ್ ಇಂದ 26 ಕಿಲೋಮೀಟರ್. ಇದೆಲ್ಲ ಈಗ ಮನೆಗೆ ಹೋಗೋ ಟೈಮ್, ಸಂಜೆ ಟೈಮ್ ಅಲ್ಲ. ಬೆಳಿಗ್ಗೆನೂ ಹೋಗ್ಬೇಕಾದ್ರೆ ನಮ್ಗೆ ಸಿಕ್ಕಿತ್ತು. ಸೋನ್ಮಾರ್ಗ್ ಬೇಗ ರೀಚ್ ಆಗೋಣ ಅಂದ್ಬಿಟ್ಟು ನಾವೆಲ್ಲೂ ನಿಲ್ಲಿಸ್ತಾ ಇಲ್ಲ, ಫೋಟೋ ಶೂಟ್ ಏನು ಮಾಡ್ತಾ ಇಲ್ಲ. ಇದರಲ್ಲಿ ಇಲ್ಲಿ ಏನು ನೋಡ್ತಾ ಇರಲ್ಲ, ಅದು ವೈಟಿಗೆ ಬೆಳ್ಳಗೆ ಸ್ನೋ. ಅದು ಇಲ್ಲೆಲ್ಲ ಪರ್ವತಗಳ ಸ್ನೇಹಿತರೆ. ರೈಡ್ ಮುಂದುವರೆದಂತೆ ಎತ್ತರ ಹೆಚ್ಚಾಗ್ತಿತ್ತು, ಗಾಳಿ ಇನ್ನಷ್ಟು ತಂಪಾಗ್ತಾ ಇತ್ತು. ಕೆಲವು ಕಡೆಗಳಲ್ಲಿ ರಸ್ತೆ ತುಂಬಾ ನ್ಯಾರೋ ಆಗಿ ತಿರುಗ್ತಾ ಇತ್ತು, ಆದರೆ ಪ್ರತಿ ತಿರುವಿನಲ್ಲಿ ಕೂಡ ಹೊಸ ಸೌಂದರ್ಯ ನಮಗೋಸ್ಕರ ಕಾಯ್ತಾ ಇತ್ತು ಸ್ನೇಹಿತರೆ. ಒಂದು ಕಡೆ ಬೈಕನ್ನು ನಿಲ್ಲಿಸಿ ಬೈಕಿಂದ ಇಳಿದು ಕೇವಲ ಪ್ರಕೃತಿಯನ್ನ ನೋಡ್ತಾ ನಿಲ್ತಾ ಇದ್ವಿ. ಆ ದೃಶ್ಯವನ್ನು ಮರೆಯಕ್ ಸಾಧ್ಯನೇ ಇಲ್ಲ. ಆ ಬೆಟ್ಟಗಳು, ಕಣಿವೆಗಳು, ಮೋಡಗಳು ಎಲ್ಲವೂ ಕೂಡ ಒಂದು ದೊಡ್ಡ ಪೇಂಟಿಂಗ್ ತರ ಕಾಣ್ತಾ ಇತ್ತು ಸ್ನೇಹಿತರೆ. ಸಂಜೆ ಹತ್ತಿರ ಆಗ್ತಾ ಇದ್ದಂತೆ ಅಂತಿಮವಾಗಿ ನಾವು ತಲುಪ್ತೀವಿ ಸೋನ್ಮಾರ್ಗ್. ಆಲ್ಮೋಸ್ಟ್ ಸೋನ್ಮಾರ್ಗ್ ನಾವು ಎಂಟರ್ ಆಗಿದ್ದೀವಿ. ಸೊ ಸಿಟಿಗೆ ಮೇ ಬಿ ಇಲ್ಲಿಂದ 3.5 ಕಿಲೋಮೀಟರ್ ಅಂತ ಹೇಳ್ತಾ ಇದ್ದಾರೆ ಗೂಗಲ್ ಮ್ಯಾಪ್. ಇಲ್ಲಿ ಇನ್ನೂ ಬಿಸಿಲು ಹೆಂಗೆ ಕಾಣಿಸ್ತಿದೆ ನೋಡಿ. ಮೈ ಗುಡ್ನೆಸ್ ಸ್ನೇಹಿತರೆ, ಇಲ್ಲಿ ನೋಡಿ, ಇದು ಸೋನ್ಮಾರ್ಗ್. ಇದು ಅಯ್ಯೋ ಹಿಮ ಪರ್ವತಗಳು ಸ್ನೇಹಿತರೆ ಎಲ್ಲ. ನಾವು ಅಲ್ಲಿ ಕೆಳಗಿನ ಮೇಲೆ ಬರ್ಬೇಕಾದ್ರೆ ಎಲ್ಲ ಕತ್ಲಾಗೋ ಥರ ಆಗಿತ್ತು. ಇಲ್ಲಿ ನೋಡಿ ಇನ್ನೂ ಬಿಸಿಲಿದೆ ಮೇಲೆ, ಯಾಕಂದ್ರೆ ಎತ್ತರದ ಪ್ರದೇಶ, ಹೈ ಆಲ್ಟಿಟ್ಯೂಡ್ ಪ್ಲೇಸಸ್ ಇವೆಲ್ಲ. ಸೋನ್ಮಾರ್ಗ್ ಅಂದ್ರೆ ಸುವರ್ಣ ಕಣಿವೆ ಅಂತ ಅರ್ಥ. ಇಲ್ಲಿ ತಲುಪಿದ ಕ್ಷಣ ನಿಜವಾಗಿಯೂ ಸುವರ್ಣದಂತೆ ಕಾಣ್ತಾ ಇತ್ತು. ಹಸಿರು ಕಣಿವೆ, ಎತ್ತರದ ಹಿಮದ ಬೆಟ್ಟಗಳು ಮತ್ತು ತಣ್ಣಗಿನ ಗಾಳಿ. ಲಾಂಗ್ ರೈಡಿಂಗ್ ನಂತರ ಇಲ್ಲಿ ತಲುಪಿದಾಗ ತುಂಬಾ ಖುಷಿಯಾಗಿತ್ತು ಸ್ನೇಹಿತರೆ. ಮಿತ್ರರೇ, ಈ ದಿನದ ರೈಡ್ ಮತ್ತೊಮ್ಮೆ ನಮಗೆ ಕಲಿಸಿದ್ದು ಈ ಪ್ರಕೃತಿಯ ಮುಂದೆ ನಾವು ಏನೂ ಅಲ್ಲ. ಇಲ್ಲಿನ ಪ್ರಕೃತಿ ಎಷ್ಟು ಸುಂದರವಾಗಿದೆ ಅಂತ ಹೇಳಿ ನಾನು ಬರೀ ಮಾತುಗಳಲ್ಲಿ ಹೇಳಕ್ ಸಾಧ್ಯನೇ ಇಲ್ಲ. ನನ್ನ ಕ್ಯಾಮರಾ ಅದನ್ನ ಜಸ್ಟಿಫೈ ಮಾಡುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಬಹಳಷ್ಟು ಕಡೆ ನಾನು ಕೇವಲ ಮೌನವಾಗಿ ನೋಡ್ತೀನಿ, ಸ್ಪೀಚ್ಲೆಸ್ ಆಗ್ತೀನಿ. ಇದೇ ಈ ಪಯಣದ ನಿಜವಾದ ಸೌಂದರ್ಯ ಸ್ನೇಹಿತರೆ. ಹೀಗೆ ಸೋನ್ಮಾರ್ಗ್ ಅನ್ನ ತಲುಪಿದಂತಹ ನಾವು ರೂಮ್ ಚೆಕ್ ಇನ್ ಆಗ್ತೀವಿ. ಅಲ್ಲೇ ಸ್ವಲ್ಪ ಅಡ್ಡಾಡಿ ಈಗ ನಾನು ಸೋನಾಮಾರ್ಗ್ ರೀಚ್ ಆಗಿದ್ದೀನಿ. ಸೋನಾಮಾರ್ಗ್ ಅನ್ನೋದಕ್ಕಿಂತ ಇದನ್ನ ಸ್ವರ್ಗ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಅದ್ಭುತವಾಗಿದೆ ಸ್ನೇಹಿತರೆ. ಸುತ್ತ ನೋಡಿ ಹಿಮ ಪರ್ವತಗಳು, ಸುತ್ತ ಪರ್ವತಗಳಿಂದ ಸುತ್ತಾಕೊಂಡಿದೆ ಎಲ್ಲ. ಈ ನಮ್ಮ ಸ್ಟೇ ಎಲ್ಲ ಸುತ್ತ ಪರ್ವತನೇ ನೋಡಿ. ಈಗ ಇಲ್ಲಿನ ಟೆಂಪ್ರೇಚರ್ ಬಂದ್ಬಿಟ್ಟು 8 ಡಿಗ್ರಿ ಇದೆ, ಮಸ್ತ್ ಆಗಿದೆ. ಸೊ ನೋಡೋಣ, ಇವತ್ತು ನಮ್ಮ ಸ್ಟೇ ಇಲ್ಲೇ ಇರುತ್ತೆ. ನಾಳೆ ಮತ್ತೆ ಇಲ್ಲಿಂದ ಲೇಗ್ ಹೊಡ್ತೀವಿ. ಇಲ್ಲಿ ಈ ಬ್ಲಾಗ್ ನಲ್ಲಿ ಇಷ್ಟೇ ಸ್ನೇಹಿತರೆ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ಬ್ಲಾಗ್ ಅಲ್ಲಿ ನಾವು ಸೋನ್ಮಾರ್ಗ್ ಇಂದ ಎಲ್ಲಿಗೆ ಹೋದ್ವಿ, ಏನ್ ಮಾಡಿದ್ವಿ, ಏನನ್ನ ನೋಡಿದ್ವಿ ಅನ್ನೋದನ್ನ
ನೋಡೋಣ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ನಮಸ್ತೆ.